RMM, Rehoboth Media Ministries. ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ಕರುಣಿಸು ನನ್ನನು ನಿನ್ನಾಯ ಹಸ್ತದಿ, ಕರುಣಿಸು ನನ್ನನು ನಿನ್ನಾಯ ಹಸ್ತದಿ, ಕೈ ಹಿಡಿದು ನಡೆಸೆನ್ನನು. ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ಆಶ್ರಯ ದುರ್ಗನೆ ಮಹಿಮಾ ಪ್ರಭಾವನೆ, ಬಲವಾದ ಬಂಡೆಯೇ ಆಶ್ರಯಗಿರಿಯೇ. ರಾಜಾದಿರಾಜನೆ ಜೀವ ಸ್ವರೂಪನೆ, ಇಮ್ಮನುವೇಲನೆ ನಿತ್ಯನಾದ ತಂದೆಯೇ. ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಬಾಳಿನ ಜ್ಯೋತಿಯು ನೀನಾಗಿ ಬಾ ತಂದೆ, ಕೈ ಹಿಡಿದು ನಡೆಸೆನ್ನನು. ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನೀನೇ ನನ್ನ ಬಂಡೆಯು ಕೋಟೆಯು, ದರ್ಶನ ನೀಡಿ ದಾರಿಯ ತೋರಿಸು. ನನ್ ಶರಣನೆ ವಿಮೋಚಕನೆ ನೀ, ನನ್ ಶರಣನೆ ವಿಮೋಚಕನೆ ನೀ, ಕೈ ಹಿಡಿದು ನಡೆಸೆನ್ನನು. ನಿನ್ ಕೃಪೆಯು ನನಗಿರಲಿ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ. ಕರುಣಿಸು ನನ್ನನು ನಿನ್ನಾಯ ಹಸ್ತದಿ, ಕರುಣಿಸು ನನ್ನನು ನಿನ್ನಾಯ ಹಸ್ತದಿ, ಕೈ ಹಿಡಿದು
ನಡೆಸೆನ್ನನು ನಿನ್ ಕೃಪೆಯು ನನಗಿರಲಿ ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ ನನ್ನೇಸುವೆ ಓ ನನ್ನ ಪ್ರಭುವೇ ಸ್ತುತಿಸಿ ನಾ ಕೊಂಡಾಡುವೆ Jesus is the healer. ಯೇಸು ಗುಣ ಮಾಡುವವನು. When we pray in the name of Jesus, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ miracles will happen. ಅದ್ಭುತಗಳು ಆಗುತ್ತವೆ. ಎರಡು ಬೆರಳು ಕಾಣಿಸ್ತಾ ಇಲ್ಲ. ಈ ಕಾಣಕತ್ತಿದೆ ಇದೆಷ್ಟು ಬೆರಳು? 5. Was not able to see in her eyes after putting glasses also, but now she can see without glasses. ಪ್ರೇ ಮಾಡ್ಕೊಂಡ್ರೆ ಕಡಿಮೆ ಆಗಲ್ಲ. ಗಡ್ಡೆ ಇತ್ತು. This big tumor is to last night we prayed. Today it is vanished in the name of Jesus. Blur in her eyes. She was not able to see in her right eye completely. Today my Jesus touched and she is able to see in her right eye. She never walked without any support. Today my Jesus made her whole and she is able to walk for the glory of God. She was being carried in the meeting here. ಅವರನ್ನ ಈ ಒಂದು ಕೂಟಕ್ಕೆ ಎತ್ಕೊಂಡು ಬಂದಿದ್ದಾರೆ. And today she is walking for the glory of Jesus. ಯೇಸುವಿನ ಮಹಿಮೆಗಾಗಿ ಇವರು ಎದ್ದು ನಡೀತಾ ಇದ್ದಾರೆ. You saw the miracles. These miracles can happen to you also. Be ready to receive your miracles in Jesus' name. Praise God. ದೇವರಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದಿಂದ ನಿಮ್ಮ ಮನೆಯನ್ನು ಸಂಧಿಸುವುದು ಎಷ್ಟು ಆನಂದಕರವಾದ ವಿಷಯವಾಗಿದೆ. It's a wonderful time that God is speaking to us through this television program. ಈ ಟಿವಿ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಮಾತನಾಡುವಂತದ್ದು ಒಳ್ಳೆಯ ಸಂದರ್ಭವಾಗಿದೆ. If you are waiting to hear from God, I tell you today God is going to speak to each one of you with the word which is going to comfort you with his words. ನೀವು ದೇವರ ಸ್ವರವನ್ನು ಕೇಳುವುದಕ್ಕಾಗಿ ನೀವು ಸಿದ್ಧರಾಗಿರುವುದಾದರೆ ದೇವರು ನಿಮ್ಮ ಮನೆಯನ್ನು ಸಂಧಿಸಿ ನಿಮ್ಮ ಜೊತೆ ವಾಕ್ಯದಿಂದ ಮಾತನಾಡುವವನಾಗಿದ್ದಾನೆ. Indeed, he is a wonderful God. ಬೇರೆ ಆತನು ಅದ್ಭುತನಾದ ದೇವರಾಗಿದ್ದಾನೆ. He has created this entire universe and he is longing for your hearts. ಆತನು ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂತದಾಗಿ ಆತನು ಪ್ರಿಯರೇ ನಿನ್ನ ಹೃದಯಕ್ಕಾಗಿ ಬಯಸುವವರಾಗಿದ್ದಾನೆ. Somehow he wants to speak to his children, and I believe today, even as you're sitting and watching this program, God is going to speak to each one of you through this television program. ದೇವರು ತನ್ನ ಮಕ್ಕಳ ಸಂಗಡ ಮಾತನಾಡಲು ಆತನು ಇಷ್ಟಪಡುವವನಾಗಿದ್ದಾನೆ. ಹಾಗಾಗಿ ನೀವು ಈ ಕಾರ್ಯಕ್ರಮ ನೋಡುತ್ತಿರುವಂತ ನಿಮ್ಮ ಜೊತೆ ದೇವರು ತಂದೆಯಾದ ದೇವರು ಮಾತನಾಡಲು ಇಷ್ಟಪಡುತ್ತಾನೆ. This day you might be sitting and crying and saying, who is going to answer my cry? Who is going to listen to my problem? I want to tell you, God is all powerful and he is able to listen to your cries. ವೇಳೆ ನೀವು ಕೂತ್ಕೊಂಡು ಅಳ್ತಾ ಇದ್ದೀರೇನೋ, ನನ್ನ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳಿಗೆ, ಇರುವಂತಹ ಪ್ರಶ್ನೆಗಳಿಗೆ, ಕಾಡುವಂತಹ ಅನೇಕ ಶ್ರಮೆಗಳಿಗೆ, ಶೋಧನೆಗಳಿಗೆ ಯಾರು ಉತ್ತರವನ್ನು ಕೊಡುತ್ತಾರೆ, ಬಿಡುಗಡೆ ಕೊಡುತ್ತಾರೆ ಎಂಬುದಾಗಿ. ಆದರೆ ನಾನು ಹೇಳ್ತಾ ಇದ್ದೇನೆ ಒಂದು ಶುಭವಾರ್ತೆಯನ್ನ. ದೇವರು ಈ ಮುಂಜಾನೆ ವೇಳೆ ವಾಕ್ಯದಿಂದ ನಿಮಗೆ ಎಲ್ಲದಕ್ಕಾಗಿ ಆತನು ಒಳ್ಳೆ ಸುದ್ದಿಯನ್ನು ತರುವಂತನಾಗಿದ್ದಾನೆ. There's so many troubles and trials we go through in our lives. ನಮ್ಮ ಜೀವನದಲ್ಲಿ ಅನೇಕ ಶೋಧನೆಗಳ ಒಳಗಾಗಿ ನಾವು ಹೋಗ್ತಾ ಇರ್ತೇವೆ. There's so many ups and downs we go through in our family. ನಮ್ಮ ಕುಟುಂಬ ಜೀವಿತದಲ್ಲಿ ಅನೇಕ ಏರುಪೇರುಗಳು ನಾವು ಹೋಗ್ತಾ ಇರ್ತೇವೆ. Many people, they have so many kinds of situation where they are not able to see success in their lives. ಅನೇಕ ಜನರು ಅವರ ಜೀವಿತದಲ್ಲಿ ಯಶಸ್ಸನ್ನು ಕಾಣದೇ ಇರುವಂತಹ ಸಂದರ್ಭಗಳಲ್ಲಿ ಅವರು ಹಾದು ಹೋಗ್ತಾ ಇರ್ತಾರೆ. The morning if they get up, they see that why ever this day is coming, how am I going to overcome this day? That's what many people have these questions in their mind. ಅನೇಕ ಜನರು ಬೆಳಿಗ್ಗೆ ಎದ್ದ ತಕ್ಷಣವೇ ಯಾಕಾದ್ರೂ ಈ ದಿನ ಬೆಳಿಗ್ಗೆ ಆಯ್ತು ಎಂಬುದಾಗಿ ಅವರು ಬಹಳಷ್ಟು ಚಿಂತೆಯಲ್ಲಿ, ಬಹಳಷ್ಟು ಭಯದಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ. Many people think like that, oh, I don't want to live in this world. ಅನೇಕ ಜನರು ಈಗ ಅಂದುಕೊಳ್ತಾರೆ, ಓ ನಾನು ಈ ಲೋಕದಲ್ಲಿ ಬದುಕಬಾರದು ಎಂದು. Because they are not able to overcome the problems and troubles which they go through every day in their lives. ಯಾಕಂದ್ರೆ ಪ್ರತಿದಿನ ಅವರ ಜೀವನದಲ್ಲಿ ಹಾದು ಹೋಗುವಂತ ಸಮಸ್ಯೆಗಳಿಗೆ ಅವರು ಪರಿಹಾರ ಹೊಂದದಿರುವಂತ ಕಾರಣದಿಂದ ಹಾಗೆ ಅವರು ವಿರೋಧವಾಗಿ ಮಾತನಾಡ್ತಾರೆ. But I want to tell you there is a God who can answer your cry. ಆದ್ರೆ ನಾನು ನಿಮಗೊಂದು ವಿಷಯ ಹೇಳ್ತೇನೆ, ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಕಣ್ಣೀರು ಒರೆಸಲು, ನಿಮ್ಮ ಜೊತೆಯಲ್ಲಿದ್ದು ಕಣ್ಣೀರು ಸುರಿಸಲು ಒಬ್ಬ ದೇವರಾತನಿದ್ದಾನೆ. There is a God who can answer your prayers. ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರೊಬ್ಬ ಆತನಿದ್ದಾನೆ. There is a God who can lift you up from all the situation you are going through and he will be able to set you free. ನೀವು ಹಾದು ಹೋಗುವಂತ ಎಲ್ಲಾ ಪರಿಸ್ಥಿತಿಗಳಿಂದ ನಿಮ್ಮನ್ನ ಮೇಲಕ್ಕೆತ್ತಿ ನಿಮ್ಮನ್ನ ಬಿಡುಗಡೆ ಮಾಡಿ ನಿಮ್ಮನ್ನ ಮೇಲಕ್ಕೆತ್ತುವಂತಹ ದೇವರು ಬಾತರಿದ್ದಾರೆ ಎಂಬುದಾಗಿ ನಾನು ಹೇಳ್ತೇನೆ. That God's name is Jesus Christ. ಆ ದೇವರ ಹೆಸರು ಯೇಸು ಕ್ರಿಸ್ತನಾಗಿದೆ. Hallelujah. 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 When we speak about the name of Jesus, we feel so much of peace. We feel so much of joy because the name of
of Jesus is so much powerful in our life. ಯೇಸುವಿನ ನಾಮವನ್ನು ಎತ್ತಿ ನಾವು ಮಾತನಾಡುತ್ತಿರುವಾಗ ಆತನ ನಾಮವನ್ನು ಉಚ್ಚರಿಸುವಾಗ ನಮಗೆ ಎಷ್ಟೋ ಆನಂದ, ಸಂತೋಷ, ಸಮಾಧಾನ ಉಂಟಾಗುತ್ತದೆ. ಕಾರಣ ಆತನ ನಾಮದಲ್ಲಿ ಎಷ್ಟೋ ಸಮಾಧಾನ, ಆನಂದ, ಆಶೀರ್ವಾದ ಇದೆ ಪ್ರಿಯರೇ. Hallelujah. ಹಲ್ಲೆಲೂಯಾ. Bible says in John chapter 14 verses 3, ask me for anything in my name and I will do it, says the word of God. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಮಾತನಾಡ್ತಾನೆ, ಪ್ರಿಯರೇ, ನೀವು ನನ್ನ ಹೆಸರಿನಲ್ಲಿ ತಂದೆಗೆ ಏನು ಬೇಡಿಕೊಂಡರೂ ಕೂಡ ಆತನು ನಿಮಗೆ ಅದನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ಆತನು ಮಾತನಾಡ್ತಾನೆ. John chapter 14:13 says, I will do whatever you ask in my name. ಆತನು ಹೇಳ್ತಾನೆ ಅದೇ 14ನೇ ಅಧ್ಯಾಯ 13ನೇ ವಚನದಲ್ಲಿ, ನನ್ನ ನಾಮದಲ್ಲಿ ನೀವು ಏನು ಬೇಡಿಕೊಂಡರೂ ಸಹ ನಾನು ನಿಮಗಾಗಿ ಅದನ್ನು ಮಾಡುತ್ತೇನೆ ಎಂದು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. There's a God who is able to answer your cry. ನಿಮ್ಮ ಕೂಗಿಗೆ, ನಿಮ್ಮ ಮೊರೆಯನ್ನು ಕೇಳಿ ಉತ್ತರ ಕೊಡುವ ದೇವರು ಆತನಿದ್ದಾನೆ. There's a God who can set you free from all your troubles and trials in your life. ನಿಮ್ಮ ಜೀವನದಲ್ಲಿರುವಂತ ಎಲ್ಲ ಶ್ರಮೆಗಳು, ಶೋಧನೆಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುವಂತ ದೇವರು ಆತನಿದ್ದಾನೆ. His name is Jesus. ಆತನ ಹೆಸರು ಯೇಸು. The Bible says he is the author and perfecter of our faith. ವಾಕ್ಯ ಹೇಳ್ತದೆ, ನಮ್ಮ ನಂಬಿಕೆ ಹುಟ್ಟಿಸುವವನು, ಪೂರೈಸುವ ಆತನೇ ಆಗಿದ್ದಾನೆಂದು. The moment you lift your hands and cry out to him, say, Jesus, come down and help me out in this situation which I am not able to overcome. I want to tell you, this Jesus is able to stand and set you free from every situations in your life. ನಿನ್ನ ಕಷ್ಟ ಕಾಲದಲ್ಲಿ, ಶ್ರಮೆ ಇರುವಂತ ಸಮಯದಲ್ಲಿ ಕೈಗಳನ್ನು ಮೇಲೆ ಕೆತ್ತಿ, ದೇವರೇ ನನಗೆ ಬಿಡುಗಡೆ ಮಾಡು ಎಂಬುದಾಗಿ ನೀನು ಕೂಗಿಕೊಳ್ಳುವಾಗ, ಆತನ ಹೆಸರನ್ನು ಎತ್ತಿ ಹಿಡಿದು ನೀನು ಮೊರೆ ಇಡುವಾಗ, ಆತನು ತಾನೇ ನನ್ನ ಜೊತೆಯಲ್ಲಿ ಬಂದು ನಿನಗೆ ಬಿಡುಗಡೆ ಕೊಟ್ಟು ನಿನ್ನ ಆಶೀರ್ವಾದ ಮಾಡುವನಾಗಿದ್ದಾನೆ. Jeremiah 33:3 says, call unto me and I will answer you and I will show you great and mighty things which you do not know. ಯೆರೆಮೀಯ 33ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಹೇಳ್ತಾನೆ, ನೀವು ನನಗೆ ಮೊರೆ ಇಡಿರಿ, ಬೇಡಿಕೊಳ್ಳಿರಿ, ನಾನು ನೀವು ಅರ್ಥ ಮಾಡಿಕೊಳ್ಳದಿರುವಂತ, ಊಹಿಸಲಾರದಿರುವಂತ ನಿಮಗೆ ಅಗೋಚರವಾದ ಸಂಗತಿಗಳನ್ನ, ರಹಸ್ಯಗಳನ್ನ ನಿಮಗೆ ತಿಳಿಸುತ್ತೇನೆ ಎಂದು ಆತನು ಹೇಳ್ತಾನೆ. Psalms 50:15 says, call on me in the day of trouble and I will deliver you and you will honor me. ಆ ಕೀರ್ತನೆಗಳು 50ನೇ ಕೀರ್ತನೆ 15ನೇ ವಚನ ಆತನು ಹೇಳ್ತಾನೆ, ನೀವು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮ್ಮ ಸಂಗಡ ಇದ್ದು ಬಿಡುಗಡೆ ಮಾಡುತ್ತೇನೆ ಎಂದು. Today you might be going through tough situations in your life. ನಿಮ್ಮ ಜೀವನದಲ್ಲಿ ಇದನ್ನ ಕಷ್ಟಕರವಾದ ಮಾರ್ಗದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರೇನೋ? The Bible says, call unto him and he will answer you. ವಾಕ್ಯ ಹೇಳ್ತದೆ, ಪ್ರಿಯರೇ, ನೀವು ಆತನಿಗೆ ಮೊರೆ ಇಡಿರಿ, ಕೂಗಿಕೊಳ್ಳಿರಿ, ಆತ ನಿಮಗೆ ಬಿಡುಗಡೆ ಕೊಡುತ್ತಾನೆ. The Lord says in Psalms chapter 50:15, call him in the day of trouble and he will deliver you and you are going to honor him as the Lord in your life. 50ನೇ ಕೀರ್ತನೆ 15ನೇ ವಚನದಲ್ಲಿ ವಾಕ್ಯ ಹೀಗೆ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ನೀವು ಕೊಂಡಾಡುವಿರಿ ಎಂದು. Today how many of us we have desired to look to so many unwanted things in our life rather than looking unto God who is faithful and who is longing to deliver us from every situations in our life. ಈ ದಿನ ನಾವು ದೇವರ ಕಡೆ ನೋಡೋದಕ್ಕಿಂತ ಬದಲಾಗಿ ಲೋಕದ ವಿಚಾರಗಳ ಮೇಲೆ, ಲೋಕದ ಸಂಗತಿಗಳ ಮೇಲೆ ನಾವು ಬಹಳವಾಗಿ ನಾವು ಅದರ ಮೇಲೆ ಕಣ್ಣಿಟ್ಟಿದ್ದೇವೆ, ಆಸೆಗಳನ್ನು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ನಮ್ಮ ಜೀವನದಲ್ಲಿ ಅನೇಕ ಮತ್ತು ವಿಫಲಗಳನ್ನು ನಾವು ಕಾಣುತ್ತಾ ಇದ್ದೀವಿ ಪ್ರಿಯರೇ. There is nobody in this world who can tell you, oh, come unto me and I will be able to help you. There is nobody in this world who can tell you, call unto me and I will set you free. But I want to tell you, in the world there are so many people and so many gods, but I want to tell you, the Bible speaks about the faithfulness of God who can set you free from every tormentations in your life. ಈ ಲೋಕದಲ್ಲಿ ಯಾರು ಕೂಡ ಪ್ರಿಯರೇ ನಿಮಗೆ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಮಾಡುತ್ತೇನೆ ಅಂತ ಹೇಳುವವರು ಯಾರೂ ಇಲ್ಲ. ಬದಲಾಗಿ ದೇವರು ಹೇಳ್ತಾ ಇದ್ದಾರೆ, ಪ್ರಿಯರೇ, ನಾನು ನನ್ನ ಕಡೆಗೆ ನೀವು ಬರುವುದಾದ್ರೆ, ನನ್ನ ಬಳಿಗೆ ನೀವು ಬರುವುದಾದ್ರೆ ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂಬುದಾಗಿ. ಯಾಕಂದ್ರೆ ಈ ಲೋಕದಲ್ಲಿ ಅನೇಕ ದೇವರು ದೇವತೆಗಳನ್ನು ಹೇಳುವವರು ಇದ್ದಾರೆ, ಆದರೆ ಅವರು ಯಾರು ಕೂಡ ಈ ಮಾತನ್ನು ಹೇಳಲಿಲ್ಲ. ಬದಲಾಗಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾನೆ, ಎಲ್ಲೇ ಕಷ್ಟಪಡುವವರೇ ನನ್ನ ಬಳಿಗೆ ನೀವು ಬನ್ನಿರಿ, ನಾನು ನಿಮ್ಮನ್ನು ಬಿಡಿಸಿ ವಿಶ್ರಾಂತಿ ಕೊಡುತ್ತೇನೆ ಎಂದು ಆತನು ಹೇಳ್ತಾನೆ. Many people promise you with so many promises saying that don't worry, I am going to be with you, don't worry, I am going to help you. But when the time comes, they will be the first people to run away from your problems. But there is a God who can set you free. There is a God who can answer your cry. ಅನೇಕ ಜನರು ನಮ್ಮ ಬಳಿಗೆ ಬಂದು ನಾನು ನಿನಗೆ ಬಿಡುಗಡೆ ಕೊಡುತ್ತೇನೆ ಅಂತ ಹೇಳಿ, ನಾನು ನಿನಗೆ ಚೆನ್ನಾಗಿ ಮಾಡುತ್ತೇನೆ, ವಿಶ್ರಾಂತಿ ಕೊಡುತ್ತೇನೆ ಎಂದು ಅನೇಕ ಪ್ರಮಾಣ ಮಾತುಗಳನ್ನು ಹೇಳುತ್ತಾರೆ. ಆದರೆ ಕಷ್ಟ ಬಂದಾಗ ಮೊದಲನೇದಾಗಿ ಅವರೇ ನಮ್ಮನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾರೆ ಪ್ರಿಯರೇ. ಆದರೆ ದೇವರು ಹೇಳ್ತಾ ಇದ್ದಾನೆ, ಬೈಬಲಲ್ಲಿ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾನೆ, ನೀವು ಕಷ್ಟಪಡುವವರು, ಶ್ರಮೆಗಳಿರುವಂತವರು ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಬಿಡಿಸುತ್ತೇನೆ, ಬಿಡುಗಡೆ ಮಾಡುತ್ತೇನೆ ಎಂದು ಆತ ಹೇಳ್ತಾನೆ. Many times the devil will try to bring so much of confusions where you are not able to overcome. The Bible says in John chapter 10 verse 10, the thief comes to steal, kill and destroy, but the Lord says, I have come
want to give you life and life in abundance. ಅನೇಕ ಸಾರಿ ನಮ್ಮ ಜೀವನದಲ್ಲಿ ಅನೇಕ ಗೊಂದಲಗಳಿಗೆ ನಾವು ಸಿಲುಕಿಕೊಂಡವರಾಗಿ ಬಹಳಷ್ಟು ಪ್ರಿಯರೇ ಕಷ್ಟ ಕಾಲದಲ್ಲಿ ನಾವು ಅನುಭವಿಸ್ತಾ ಇರ್ತೇವೆ. ಹಾಗಾಗಿ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ, ಕಳ್ಳನು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡಿ ನಾಶ ಮಾಡೋದಕ್ಕೆ ಬರುತ್ತಾನೆ ಹೊರತು ಮತ್ತೆ ಯಾವುದಕ್ಕೂ ಬರುವುದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ ಕೆಳಗೆ ವಚನದಲ್ಲಿ, ಆದರೆ ಯೇಸು ಸ್ವಾಮಿ ಆದರೋ ಆತನು ಕುರಿಗಳಿಗೆ ಜೀವ ಇರಬೇಕಂತಲೂ ಅದು ಸಮೃದ್ಧಿಯಾಗಿರಬೇಕಂತಲೂ ನಾನು ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಆತನು ಮಾತನಾಡ್ತಾ ಇದ್ದಾನೆ. Today you might have tried so many things in your life. You might have put your own effort. You might have knocked on so many doors. But I want to tell you, today morning I want to encourage you to knock at the door of the Lord Jesus Christ, because He is faithful and He is able to set you free from every situations in your life. ಇಷ್ಟು ದಿನಗಳವರೆಗೂ ನೀವು ಅನೇಕ ಜನರ ಮೇಲೆ, ಅನೇಕ ವ್ಯಕ್ತಿಗಳ ಮೇಲೆ ನೀವು ಭರವಸೆ ಇಟ್ಟು ಅವರ ಮನೆಗಳನ್ನು ದ್ವಾರಗಳನ್ನು ನೀವು ತಟ್ಟುತ್ತಾ ಇದ್ದೀರೇನು ಪ್ರಿಯರೇ. ಆದರೆ ಈ ಮುಂಜಾನೆ ವೇಳೆ ನಾನು ನಿಮಗೆ ಒಂದು ಶುಭವಾರ್ತೆಯನ್ನು ಹೇಳುತ್ತೇನೆ. ನೀವು ಯೇಸುವಿನ ಬಾಗಿಲನ್ನು ತಟ್ಟುವುದಾದರೆ, ಯೇಸುವನ್ನು ನೀವು ತಟ್ಟುವುದಾದರೆ, ಮೊರೆ ಇಡುವುದಾದರೆ, ಆತನು ನಿಮಗಾಗಿ ಬಾಗಿಲನ್ನು ತೆರೆದು ನಿಮ್ಮ ಎಲ್ಲ ಕಷ್ಟಗಳಿಂದ ಬಿಡಿಸಿ ನಿಮಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ. Matthew 11 verses 28 says, Jesus says, come to me all who are weary and burdened and I will give you rest. ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ವಾಕ್ಯ ಹೇಳ್ತದೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತಂತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು. Today I'm telling you, God is not after your religion or any of the situation, but I want to tell you, God is after your heart, because He says to each one of you as you're watching this program, come to me all who are weary and burdened, that He will be able to give you rest in your life. ದೇವರು ನಿನ್ನ ಜಾತಿ ಧರ್ಮದ ಹಿಂದೆ ಆತನು ಬೀಳಲಿಲ್ಲ, ಬದಲಾಗಿ ಆತನು ನಿನ್ನ ಆತ್ಮವನ್ನ, ನಿನ್ನ ಜೀವಿತವನ್ನು ಕುರಿತಾಗಿ ಬಹಳಷ್ಟು ಆಲೋಚನೆ ಮಾಡುವವನಾಗಿದ್ದಾನೆ. ಹಾಗಾಗಿ ಆತನು ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ, ಎಲೆ ಕಷ್ಟಪಡುವವರೇ ಎಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಹೇಳ್ತಾ ಇದ್ದಾನೆ. Jesus Christ is not a Christian God, but He is a creator. He is an almighty God who is longing for His children. ಯೇಸು ಕ್ರಿಸ್ತನು ಕೇವಲ ಕ್ರೈಸ್ತರಿಗಾಗಿ ಬಂದಂತ ಆತನು ಕ್ರೈಸ್ತರಿಗೆ ದೇವರಲ್ಲ ಪ್ರಿಯರೇ, ಬದಲಾಗಿ ಆತನು ಸೃಷ್ಟಿಕರ್ತನಾಗಿದ್ದಾನೆ. ತನ್ನ ಜನರನ್ನು ಬಿಡಿಸುವುದಕ್ಕಾಗಿ ಬಂದಂತಹ ರಕ್ಷಕನು ಆತನೇ ಆಗಿದ್ದಾನೆ ಪ್ರಿಯರೇ. Bible says He was the King of kings and the Lord of lords. ವಾಕ್ಯ ಹೇಳ್ತದೆ ಆತನು ರಾಜಾದಿರಾಜು ಪ್ರಭುಗಳ ಪ್ರಭು ಆಗಿದ್ದಾನೆಂದು. He was the son of the living God. ಆತನು ಸಜೀವನಾದ ದೇವರ ಮಗನಾಗಿದ್ದಾನೆಂದು. He left heaven and He came down to this earth in order to save every mankind on this earth. ಆತನು ಆ ಪರಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದು ಬಂದಂತಹ ಉದ್ದೇಶ ಎಲ್ಲ ಮನುಷ್ಯರನ್ನ ಪಾಪದಿಂದ ಬಿಡಿಸಿ ರಕ್ಷಿಸಬೇಕೆಂದು. He never came to form a religion called Christianity, my friends. ಕ್ರೈಸ್ತರ ಧರ್ಮವನ್ನ, ಕ್ರೈಸ್ತತ್ವವನ್ನ ಈ ಲೋಕದಲ್ಲಿ ಸ್ಥಾಪನೆ ಮಾಡೋದಕ್ಕಾಗಿ ಬಂದಂತ ದೇವರಾತನು ಅಲ್ಲವೇ ಅಲ್ಲ ಪ್ರಿಯರೇ. He never came only for Christians. ಆತನು ಕ್ರೈಸ್ತರಿಗಾಗಿ ಕೇವಲ ಬಂದಂತವನಲ್ಲ, but He came for you and me and for all the creation of this world, so that they will come to know who is the living God, and so that through Jesus Christ we will not be perished, but we will inherit the kingdom of heaven. ಆದರೆ ಆತನು ಬದಲಾಗಿ ನಿನಗಾಗಿ, ನನಗಾಗಿ, ಈ ಸೃಷ್ಟಿ ಎಲ್ಲದಲ್ಲಿರುವಂತ ಎಲ್ಲ ಜನರಿಗಾಗಿಯೂ, ಅವರ ರಕ್ಷಣೆಗಾಗಿ, ಅವರನ್ನು ಬಿಡಿಸುವುದಕ್ಕಾಗಿಯೂ ಈ ಲೋಕದಲ್ಲಿ ಬಂದಂತ ದೇವರಾಗಿದ್ದಾನೆ ಪ್ರಿಯರೇ. ನಾವು ಆತನ ಬಳಿಗೆ ಬರುವುದಾದ್ರೆ ನಿಜವಾಗ್ಲೂ ಆತನ ನಮಗೆ ಸಹಾಯ ಮಾಡುವವನಾಗಿದ್ದಾನೆ ಈ ಲೋಕದಲ್ಲಿ. This morning He says, come to me all who are weary and burdened and I will give you rest. ಈ ಮುಂಜಾನೆ ವೇಳೆ ಆತನ ಆಹ್ವಾನ ಕೊಡ್ತಾ ಇದ್ದಾನೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತಂತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು. Today you might be crying and saying, who is going to help me out? Jesus Christ is calling you this day morning. Come to me all who are weary and burdened and I will give you rest. ನೀವು ಈ ದಿನ ಮುಂಜಾನೆ ವೇಳೆ ಅಳುತ್ತಾ ಇದ್ದೀರೇನೋ, ಕೂಗುತ್ತಾ ಇದ್ದೀರೇನೋ, ಶ್ರಮೆಗಳ ಮಧ್ಯದಲ್ಲಿ ಹಾದು ಹೋಗ್ತಾ ಇದ್ದೀರೇನೋ. ಹಾಗಾಗಿ ಯೇಸು ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ಆತನು ಕರೀತಾ ಇದ್ದಾನೆ, ನಿಮ್ಮ ಮನೆಗಳನ್ನು ಸಂಧಿಸಿ ಹೇಳ್ತಾ ಇದ್ದಾನೆ, ಕಷ್ಟಪಡುವವರೇ, ಹೊರೆ ಹೊತ್ತಂತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನಿಮ್ಮ ಕಣ್ಣೀರು ಒರೆಸುತ್ತೇನೆ ಎಂದು. 11:29 says the Bible, Jesus says, take my yoke upon you and learn from me, for I am gentle and humble in heart, and you will find rest for your souls. 29ನೇ ವಚನದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. ಮತ್ತಾಯ 11:29ರಲ್ಲಿ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ನೀವು ಕಲಿತುಕೊಳ್ಳಿರಿ ಆತನು ಹೇಳ್ತಿದ್ದಾನೆ. For my yoke is easy and my burden is light. ಯಾಕಂದ್ರೆ ನನ್ನ ನೊಗವು ಅದು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. What a wonderful promise, what a wonderful call my Lord Jesus Christ is
calling to each one of you today. ಎಷ್ಟು ಸುಂದರವಾದಂತ ಒಂದು ಕರೆವಿಕೆಯನ್ನು ಆಹ್ವಾನವನ್ನ ಈ ಮುಂಜಾನೆ ವೇಳೆ ನಿಮ್ಮೆಲ್ಲರಿಗೂ ಆತನು ಕೊಡುತ್ತಾ ಇದ್ದಾನೆ ಪ್ರಿಯರೇ. Today you might be sitting and crying in the presence of God. How am I going to overcome? Today morning Jesus is comforting you with his words. Come to him, all those who are weary and burdened, that he will give you rest. ಈ ದಿನ ಮುಂಜಾನೆ ವೇಳೆ ನೀವು ಕೂತ್ಕೊಂಡು ಅಳುತ್ತಾ ಇದ್ದೀರೇನೋ, ಗೋಳಾಡುತ್ತಾ ಇದ್ದೀರೇನೋ, ಹೇಗೆ ನಾನು ಈ ಸಮಸ್ಯೆಗಳಿಂದ ಹೊರಗಡೆ ಬರುವುದೆಂಬುದಾಗಿ. ಆದರೆ ಯೇಸು ಸ್ವಾಮಿ ಮುಂಜಾನೆ ವೇಳೆ ನಿಮ್ಮ ಮನೆಗೆ ಸಂಧಿಸಿ ಆತನು ಹೇಳ್ತಾ ಇದ್ದಾನೆ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ, ನೀವು ಕಳೆದುಕೊಂಡಂತ ಆನಂದವನ್ನ, ಸಂತೋಷ, ಸಮಾಧಾನವನ್ನ ಹಿಂತಿರುಗಿ ನಾನು ಕೊಡುತ್ತೇನೆ ಎಂಬುದಾಗಿ. Psalms 34:8 says, taste and see that the Lord is good. 34ನೇ ಕೀರ್ತನೆ 8ನೇ ವಚನ ಹೇಳ್ತದೆ ಪ್ರಿಯರೇ, ಕರ್ತನನ್ನ ಸವಿದು ನೋಡಿರಿ, ಆತನು ಒಳ್ಳೆಯವನಾಗಿದ್ದಾನೆ ಎಂದು. Taste and see that the Lord is good. ಕರ್ತನು ಒಳ್ಳೆಯವನಾಗಿದ್ದಾನೆ ಎಂದು ಆತನ ಸವಿದು ನೋಡಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. You might have gone to so many places thinking that you will get an answer for your prayers, but I want to tell you this day morning, God is telling to you, taste and see that the Lord is good. Blessed is the one who takes refuge in him. ನೋಡ್ರಿ, ನೀವು ಅನೇಕ ಜನರ ಬಳಿಗೆ ಹೋಗಿ ಅನೇಕರ ಆಶ್ರಯವನ್ನು ನೀವು ಪಡೆದುಕೊಂಡು ಅವರಿಂದ ನೀವು ಅನೇಕ ಮೋಸ ಹೊಂದಿದ್ದೀರೋ, ಆದರೆ ಈ ಮುಂಜಾನೆ ವೇಳೆ ದೇವರು ಹೇಳ್ತಾ ಇದ್ದಾನೆ, ಯೆಹೋವನು ಸರ್ವೋತ್ತಮನೆಂದು ಅನುಭವಿಸಿ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಳ್ಳುವವರು ಧನ್ಯರು, ಎಷ್ಟೋ ಧನ್ಯರಂತ ವಾಕ್ಯ ಹೇಳ್ತದೆ. This morning you might be sitting there and you have been confusing situation. There is a God who is going to give you rest in your life. ಈ ಮುಂಜಾನೆ ವೇಳೆ ನೀವು ಇಲ್ಲಿ ಮುಂದೆ ಕುಂತ್ಕೊಂಡು, ನೀವು ಟಿವಿ ಮುಂದೆ ಕುಂತ್ಕೊಂಡು ಅಳುತ್ತಾ ಇದ್ದೀರೇನೋ, ನೀವು ಗೋಳಾಡುತ್ತಾ ಇದ್ದೀರೇನೋ, ನನ್ನ ಸಮಸ್ಯೆಗಳಿಂದ ಯಾರು ನನ್ನ ಬಿಡಿಸುವವರೆಂಬುದಾಗಿ. ಆದರೆ ನಾನು ನಿಮಗೊಂದು ವಿಷಯ ಹೇಳ್ತೇನೆ ಪ್ರಿಯರೇ, ಶುಭವಾರ್ತೆ ಹೇಳ್ತೇನೆ, ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡಿಸುವವನಾಗಿದ್ದಾನೆ. ನಿಮ್ಮ ಗೊಂದಲಗಳಿಂದ ನಿಮ್ಮನ್ನು ತೆಗೆದಾಕಿ ನಿಮಗೆ ಸಮಾಧಾನವನ್ನು, ನೆಮ್ಮದಿಯನ್ನು ಕೊಡುವವನಾಗಿದ್ದಾನೆ. The Bible says in John chapter 3 verse 16 that God so loved the world that he gave his only begotten son. Today if you and I believe in him, we will have an eternal life, says the word of God. ವಾಕ್ಯ ಹೇಳ್ತದೆ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿದನು, ಕಾರಣ ನಾವು ಆತನಲ್ಲಿ ನಂಬಿಕೆ ಇಡುವುದಾದರೆ, ನಾವು ನಂಬಿ ಆತನ ನಿರೀಕ್ಷಿಸಿಕೊಳ್ಳುವುದಾದರೆ, ಆತನನ್ನು ನಾವು ನಾಶಿಸಿ ಹೋಗದಂತೆ ನಮಗೆ ನಿತ್ಯ ಜೀವವನ್ನು ಕೊಡುವಂತೆ ಆತನು ತನ್ನ ಮಗನನ್ನು ಕಳುಹಿಸಿದನು. ಪ್ರಿಯರೇ, there is only one answer for your prayers. There is only one answer for your cry. That name is Jesus Christ. ನಿನ್ನ ಕೂಗಿಗೆ, ನಿನ್ನ ಕಣ್ಣೀರಿಗೆ ಒಂದೇ ಒಂದು ಉತ್ತರ, ಒಂದೇ ಒಂದು ಪರಿಹಾರ, ಅದು ಯೇಸು ಕ್ರಿಸ್ತನಾಗಿದ್ದಾರೆ. Hallelujah. 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 The Bible says, ವಾಕ್ಯ ಹೇಳ್ತದೆ in Psalms chapter 34, 34ನೇ ಕೀರ್ತನೆ, that those who fear God will lack nothing. ದೇವರಿಗೆ ಭಯಪಡುವವರು ಯಾವುದೇ ಕೊರತೆ ಪಡುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಪ್ರಿಯರೇ, those who fear God will lack nothing. ಮತ್ತು ದೇವರಿಗೆ ಭಯಪಡುವವರು, ದೇವರನ್ನು ಆಶ್ರಯಿಸುವವರು ಯಾವುದೇ ಅವರು ಕೊರತೆ ಪಡುವುದಿಲ್ಲ. Hallelujah. 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 The Bible says the lions may grow weak and hungry, but those who seek the Lord will lack no good things. ಬೈಬಲ್ ಹೇಳ್ತದೆ, ಈ ರೀತಿಯಾಗಿ ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಆಗುವುದಿಲ್ಲವೆಂದು. Hallelujah. 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 Today you might be saying everything is over in my life. ಈ ದಿನ ಮುಂಜಾನೆ ನೀವು ಹೇಳ್ತಾ ಇದ್ದೀರೋ, ನಿಮ್ಮಲ್ಲಿ ಅನೇಕರು ನನ್ನ ಜೀವನದಲ್ಲಿ ಎಲ್ಲವೂ ಕೂಡ ಮುಗಿದೋಯ್ತ್ರಿ ಎಂದು. Today you might be saying that there is no hope in my life. ಈ ದಿನ ನೀವು ಹೇಳ್ತಾ ಇರಬಹುದು, ಪ್ರಿಯರೇ, ನನ್ನ ಜೀವನದಲ್ಲಿ ಯಾವ ನಿರೀಕ್ಷೆ, ಆಸೆಗಳು ಇಲ್ಲ ಎಂದು. Today the devil might be tempting you and prompting you to go and fall into a situation where there is no way for you to come out of your life. ಈ ದಿನ ದುಷ್ಟನಾಗಿರುವಂತ ಸೈತಾನು ನಿಮ್ಮ ಜೀವನದಲ್ಲಿ ಅನೇಕ ಆಲೋಚನೆ ಗೊಂದಲಗಳನ್ನು ಇಟ್ಟು ನಿನ್ನ ಜೀವನದಲ್ಲಿ ಯಾವುದೇ ನಿರೀಕ್ಷೆ ಇಲ್ಲ ಎಂಬುದಾಗಿ ಹೋಗಿ ನಿನ್ನ ಜೀವನವನ್ನು ಅಂತ್ಯಗೊಳಿಸಿ ಎಂಬುದಾಗಿ ನಿನ್ನಲ್ಲಿ ತಪ್ಪಾದ ಆಲೋಚನೆ ಹಾಕುತ್ತಾ ಇದ್ದಾನೇನೋ. The devil might have telling you in your mind, saying that it's a roadblock for you and there is no way for you to come out of your situation. ಸೈತಾನ ಮುಂಜಾನೆ ನಿಮ್ಮ ಒಳಗೆ ಒಂದು ಆಲೋಚನೆ ಹಾಕಿರಬಹುದು, ಪ್ರಿಯರೇ, ನಿನಗೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ, ನಿನ್ನ ಜೀವನ ಅಂತ್ಯಗೊಳಿಸಿಕೋ, ಯಾವುದೇ ದಿಕ್ಕು ನಿನಗೆ ಇಲ್ಲ ಇನ್ನು ಎಂಬುದಾಗಿ, ನಿನ್ನ ಜೀವನ ಇಲ್ಲಿಗೆ ಮುಗಿದೋಯ್ತು ಎಂಬುದಾಗಿ ಅವನು ನಿನಗೆ ತಪ್ಪಾದ ವಿಷಯ ಹೇಳ್ತಾ ಇರಬಹುದು. But I want to tell you, ಆದ್ರೆ ನಾನು ಹೇಳ್ತೇನೆ, God is all powerful. ದೇವರು ಸರ್ವಶಕ್ತನಾಗಿದ್ದಾನೆ. Jesus is right here. ಯೇಸು ನಮ್ಮ ಮಧ್ಯದಲ್ಲಿದ್ದಾನೆ. Come all those who are weary, that he is going to give you rest. ಕಷ್ಟಪಡೋರೆಲ್ಲರಿಗೂ ಕೂಡ ಆತನು ವಿಶ್ರಾಂತಿಯನ್ನು ಕೊಡುವವನಾಗಿದ್ದಾನೆ. He is going to take over every situation. ಎಲ್ಲ ಪರಿಸ್ಥಿತಿಗಳನ್ನು ಆತನೇ ನಿಭಾಯಿಸುವವನಾಗಿದ್ದಾನೆ. Hallelujah. 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 He is a wonderful God. ಆತನ ಅದ್ಭುತ ಸ್ವರೂಪನು. Hallelujah. Hallelujah. This day morning, ಈ ಮುಂಜಾನೆ ವೇಳೆ I want to tell you, ನಾನು ಒಂದು ವಿಷಯ ಹೇಳ್ತೇನೆ. there is a hope through Jesus Christ. ಯೇಸುವಿನ ಮೂಲಕವಾಗಿ ನಮಗೊಂದು ನಿರೀಕ್ಷೆ ಇದೆ. There is a hope through Jesus Christ. ಯೇಸುವಿನ ಮೂಲಕವಾಗಿ ನಮಗೆ ದೊಡ್ಡ ನಿರೀಕ್ಷೆ ಇದೆ. There is a way through Jesus Christ. ಯೇಸು ಮೂಲಕವಾಗಿ ನಮಗೆ ದೊಡ್ಡ ಮಾರ್ಗವಿದೆ. There is a life through Jesus Christ. ಯೇಸುವಿನಿಂದ ನಮಗೆ ಜೀವವಿದೆ. If you turn your Bible to John chapter 14 verse 6,
ನೀವು ನಿಮ್ಮ ಸತ್ಯವೇದ ತಿರುಗಿಸುವುದಾದ್ರೆ ಯೋಹಾನ ಸುವಾರ್ತೆ 14:6ನೇ ವಚನದಲ್ಲಿ, John chapter 14 verse 6 says, ಯೋಹಾನ 14:6ನೇ ವಚನ ಹೇಳ್ತದೆ, Jesus himself says, ಯೇಸು ತಾನೇ ಹೇಳ್ತಿದ್ದಾನೆ, that he is the way and the truth and the life. ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆಂದು, And no one will come to the Father except through him. ನನ್ನ ಹೊರತು ಯಾರು ಸಹ ತಂದೆಯ ಬಳಿಗೆ ಬರುವುದಿಲ್ಲ. Jesus is the way, the truth and the life. ಯೇಸುವೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾನೆ. Today, every situation you go through, I want to tell you, if you are seeing a roadblock in your life, I want to tell you, Jesus will make a way for you to come out of your problems. ಈ ದಿನ ನಾನು ನಿಮ್ಗೆ ಒಂದು ವಿಷಯ ಹೇಳ್ತಾ ಇದ್ದೇನೆ. ಮುಂಜಾನೆ ವೇಳೆ ನಿನ್ನ ಜೀವನದಲ್ಲಿ ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟದಾಗಿ ಅಡ್ಡವಾಗಿ ಎಲ್ಲವೂ ಕೂಡ ಮುಚ್ಚಿಕೊಂಡು ಬಿಟ್ಟಿವೆಯೇನೋ, ಆದ್ರೆ ನಾನು ಹೇಳ್ತಾ ಇದ್ದೇನೆ, ಯೇಸುವನ್ನ ನೀನು ತೆಗೆದುಕೊಂಡು ಮುಂದೆ ಹೋಗುವುದಾದರೆ ಎಲ್ಲ ಮಾರ್ಗಗಳು ಆತನೇ ತೆರೆದು ಆತನಿಗಾಗಿ ಮಾರ್ಗವನ್ನು ಸರಳ ಮಾಡುವಂತನಾಗಿದ್ದಾನೆ. Things is going to change in your life because you are putting your faith on Jesus and you're trusting on Jesus and surrendering all your worries and problems unto him, depending on him for him to set you free. ನಿನ್ನ ಜೀವನದಲ್ಲಿ ಎಲ್ಲ ಕಾರ್ಯಗಳು ಬದಲಾವಣೆ ಆಗುತ್ತವೆ ಈ ದಿನದಲ್ಲಿ, ಈ ಮುಂಜಾನೆ ವೇಳೆಯಿಂದಲೇ. ಯಾಕಂದ್ರೆ ನಿನ್ನ ಭರವಸೆ ಯೇಸುವಿನಲ್ಲಿ ಇಟ್ಟಂತ ಕಾರಣದಿಂದ ನಿನ್ನ ಒಂದು ವಿಷಯವನ್ನ, ನಿನ್ನ ಒಂದು ಎಲ್ಲ ಒಂದು ಆಧಾರವು ಯೇಸುವಿನಲ್ಲಿ ಇಟ್ಟಂತ ಕಾರಣದಿಂದ, ಹಾಗಾಗಿ ನಿನ್ನ ಎಲ್ಲ ಮಾರ್ಗದಲ್ಲಿ ಯೇಸು ತಾನೇ ಮುಂದೆ ಹೋಗಿ ನಿನ್ನ ಮಾರ್ಗವನ್ನು ಸರಳ ಮಾಡಿ ನನ್ನನ್ನು ನಡೆಸುವವನಾಗಿದ್ದಾನೆ. Today you might have just heard about Jesus, but you are going to experience Jesus to come into your life and he is going to take total control of every situation in your life. ಇಷ್ಟು ದಿನಗಳು ಯೇಸುವಿನ ಬಗ್ಗೆ ನೀನು ಕೇಳಿಸಿಕೊಂಡಿದ್ದೀಯೇನೋ, ಆದರೆ ಈ ಮುಂಜಾನೆ ವೇಳೆಯಿಂದ ಯೇಸುವನ್ನ ನಿನ್ನ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನೀನು ಅನುಭವಿಸುವನಾಗಿದ್ದೀಯ. ನಿನ್ನ ಜೀವನದಲ್ಲಿರುವಂತ ಎಲ್ಲ ಪರಿಸ್ಥಿತಿಗಳನ್ನ ಆತನೇ ನೋಡಿಕೊಳ್ಳುವವನಾಗಿದ್ದಾನೆ, ಮಾಡಿ ಮುಗಿಸುವವನಾಗಿದ್ದಾನೆ. Jesus is the way, the truth and the life. ಯೇಸುವೇ ಮಾರ್ಗ, ಸತ್ಯ, ಜೀವವಾಗಿದ್ದಾರೆ. There's nobody on this earth ever said that he is the way, the truth and the life, but Jesus himself is saying that I am the way, the truth and the life. ಈ ಲೋಕದಲ್ಲಿ ಬಂದಂತವರು ಯಾರು ಸಹ ಈ ಮಾತನ್ನು ಹೇಳಲಿಲ್ಲ, ಆದರೆ ಬದಲಾಗಿ ಯೇಸು ಸ್ವಾಮಿ ಮಾತ್ರವೇ, ಆತನ ಏಕೈಕ ದೇವರು, ಆತನೇ ಹೇಳ್ತಾ ಇದ್ದಾನೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂದು. The Bible speaks about a man called Zacchaeus. ಜಕ್ಕಾಯನ ಕುರಿತಾಗಿ ವಾಕ್ಯ ಮಾತನಾಡ್ತದೆ ಪ್ರಿಯರೇ. Zacchaeus was a tax collector. The Bible speaks about it. ವಾಕ್ಯ ಹೇಳ್ತದೆ ಪ್ರಿಯರೇ, ಬೈಬಲ್ ಮಾತನಾಡ್ತದೆ, ಜಕ್ಕಾಯನು ಅವನು ಸುಂಕದ ಗುತ್ತಿಗೆ ಆಗಿದ್ದನೆಂದು. He was the chief tax collector. The Bible speaks about him. ಆತನ ಕುರಿತಾಗಿ ಸತ್ಯವೇದವು ಅವನು ಸುಂಕದ ಗುತ್ತಿಗೆದಾರನು, ಐಶ್ವರ್ಯವಂತನೆಂದು ಮಾತನಾಡ್ತದೆ. Listen very carefully. ಶ್ರದ್ಧೆಯಿಂದ ಕೇಳಿಸ್ಕೊಳ್ರಿ. Zacchaeus had everything in his life. ಜಕ್ಕಾಯನ ಜೀವನದಲ್ಲಿ ಸರ್ವಸ್ವವೂ ಇತ್ತು ಪ್ರಿಯರೇ. He had money in his life. ಅವನ ಜೀವನದಲ್ಲಿ ಹಣ ಇತ್ತು. He had all the properties in his life. ಅವನ ಜೀವನದಲ್ಲಿ ಸಕಲ ಆಸ್ತಿ ಐಶ್ವರ್ಯವೆಲ್ಲವೂ ಸಹ ಇದ್ದವು. He had the best of best in his life. ಅವನ ಜೀವನದಲ್ಲಿ ಲೋಕದಲ್ಲಿ ಉತ್ತಮವಾದಂತ ಎಲ್ಲಾ ಸಂಗತಿಗಳು ಇದ್ದವು. But he did not have peace in his life. ಆದರೆ ಅವನ ಜೀವನದಲ್ಲಿ, ಅವನ ಹೃದಯದಲ್ಲಿ ಸಮಾಧಾನ ಇರಲಿಲ್ಲ. Whatever he used to do, whenever he used to come home, he was not seeing that joy and happiness in his life. Why? Because every people in those city, they used to curse him because he was collecting tax from the people. ಅವನು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿಕೊಂಡು ಮನೆಗೆ ಬರುವಾಗ, ಮನೆಗೆ ಬಂದ ಕೂಡಲೇ ಅವನಲ್ಲಿ ಏನೋ ಒಂದು ಜಿಗುಪ್ಸೆ, ಏನೋ ಒಂದು ನಿರಾಶೆ ಅವನನ್ನು ಕಾಡ್ತಾ ಇತ್ತು. ಕಾರಣ ಅವನು ಬಹಳಷ್ಟು ಪಾಪದ ದೆಸೆಯಿಂದ ಬಹಳಷ್ಟು ನೊಂದುಕೊಳ್ತಾ ಇದ್ದಾನೆ. ಜನರು ಅವನು ಸುಂಕದ ಗುತ್ತಿಗೆದಾರ ಆಗಿದ್ದರಿಂದ ಜನರು ಅವನನ್ನು ಬಹಳ ನೋಯಿಸ್ತಾ ಇದ್ರಿಂದ ಜನರು ಅವನ ವಿರೋಧವಾಗಿ ಮಾತನಾಡ್ತಾ ಇದ್ರು, ತಪ್ಪಾಗಿ ಮಾತನಾಡ್ತಾ ಇದ್ರು. ಆ ಸಂಗತಿಗಳನ್ನು ಕೇಳಿಸಿಕೊಂಡು ಮನೆಗೆ ಬಂದು ಬಹಳಷ್ಟು ಜಿಗುಪ್ಸೆ, ನಿರಾಶೆಯಲ್ಲಿ ಅವನು ಹಾದು ಹೋಗ್ತಾ ಇದ್ದ. Outside they used to like him, but behind him they used to speak and curse him. ಹೊರಗಡೆ ಜನರು ಅವನನ್ನು ಮೆಚ್ಚುಗೆಯಾಗಿ ಮಾತನಾಡ್ತಾ ಇದ್ರು, ಆದರೆ ಒಳಗೆ ಜನರು ಅವನನ್ನು ಶಪಿಸುತ್ತಾ ಇದ್ರು, ಬೈದುಕೊಳ್ತಾ ಇದ್ರು. Today we come across so many people in our life. Outside they shake hands, they hug us, and they try to talk good about us. The moment we leave that place, they talk ill about us. ನೋಡ್ರಿ ಪ್ರಿಯರೇ, ನಾವು ಕೂಡ ಇಂತಹ ಮಾರ್ಗದಲ್ಲಿ ಹಾದು ಬಂದಿರೋರಾಗಿದ್ದೇವೆ ಪ್ರಿಯರೇ. ನಮ್ಮನ್ನು ಕುರಿತಾಗಿ ಜನರು ಮೇಲ್ನೋಟಕ್ಕೆ ಚೆನ್ನಾಗಿ ಮಾತನಾಡ್ತಾರೆ, ಚೆನ್ನಾಗಿ ಕೈಯನ್ನು ಮಿಲುಕಿಸಿ ಚೆನ್ನಾಗಿ ಮಾತನಾಡ್ತಾರೆ ನಗುಮುಖದಿಂದ, ಆದರೆ ಒಳಗೆ ಬಹಳಷ್ಟು ಹಲ್ಲು ಕಡಿಯುತ್ತಾ, ಶಪಿಸುತ್ತಾ ನಮ್ಮನ್ನು ವಿರೋಧವಾಗಿ ಮಾತನಾಡ್ತಾರೆ, ನಮ್ಮನ್ನು ಕುರಿತು ಕೆಟ್ಟದಾಗಿ ಮಾತನಾಡ್ತಾರೆ ನಾವು ಇಲ್ಲದೆ ಇರುವಂತಹ ಸಮಯದಲ್ಲಿ. We'll continue this message in the next episode. ಈ ಸಂದೇಶವನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಪ್ರಿಯರೇ. Hallelujah. ಹಲ್ಲೆಲೂಯಾ. Let's pray right now. ಈಗ ನಾವು ಪ್ರಾರ್ಥಿಸೋಣ. The presence of God is already moving here in our midst. ನಮ್ಮ ಮಧ್ಯದಲ್ಲಿ ದೇವರ ಸಾನ್ನಿಧ್ಯ ಬಲವಾಗಿ ಚಲಿಸುತ್ತಾ God ಇದೆ. is a powerful God. ನಮ್ಮ ದೇವರು ಸರ್ವಶಕ್ತನಾದ ದೇವರು. Today, whatever you have been praying, God will be able to restore back everything in your life. ಈ ದಿನ ಏನೆಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ರು, ಏನೆಲ್ಲ ಬೇಡಿಕೊಳ್ತಾ ಇದ್ರು ದೇವರ ಸನ್ನಿಧಾನ ಎಲ್ಲವನ್ನು ದೇವರು ಪುನಃಸ್ಥಾಪನೆ ಮಾಡಿ ಆತನ ಅನುಗ್ರಹಿಸುತ್ತಾನೆ. Let's close our eyes and pray unto God. ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಪ್ರಾರ್ಥಿಸೋಣ. Father, we thank you, Lord, for this beautiful day, Lord. ಅಂದೇ ಈ ಸುಂದರವಾದ ದಿನಕ್ಕಾಗಿ ನಿಮಗೆ ಸ್ತೋತ್ರ. I pray, Lord, many of them are sitting and watching this program, Lord, looking for your grace
grace and mercy of Father. ಕರ್ತನೆ, ಅನೇಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ. ಅವರು ದೇವರ ನಿನ್ನ ಕೃಪೆಗಾಗಿ, ನಿನ್ನ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಿದ್ದಾರೆ. Today, Lord, I pray that your mighty hand will be upon their life, upon their family, upon the children of God. ಕರ್ತನೆ, ಇದನ್ನು ನಾನು ಪ್ರಾರ್ಥಿಸ್ತೇನೆ. ನಿನ್ನ ಮಹಿಮೆಯುಳ್ಳ ಹಸ್ತವು ಅವರ ಕುಟುಂಬದ ಮೇಲೆ, ಮನೆಯ ಮೇಲೆ, ಅವರ ಜೀವಿತಗಳ ಮೇಲೆ, ಮಕ್ಕಳ ಮೇಲೆ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. Oh Lord, there's a family who is watching right now in this episode. ಈ ಎಪಿಸೋಡ್ ನೋಡುತ್ತಿರುವಂತಹ ಒಂದು ಕುಟುಂಬವನ್ನು ನಾನು ನೋಡ್ತಾ ಇದ್ದೇನೆ. You're not able to complete your home. ನೀವು ಮನೆ ಕಟ್ಟುವುದನ್ನು ಇನ್ನು ನೀವು ಮುಗಿಸಲಿಲ್ಲ. Why? Because you're going through financial problem. ಯಾಕಂದ್ರೆ ಸ್ವಲ್ಪ ಆರ್ಥಿಕವಾದ ಸಮಸ್ಯೆಯಲ್ಲಿ ನೀವು ಹಾದೋಗ್ತಾ ಇದ್ದೀರಾ. God is giving you the grace to finish your house. ನಿಮ್ಮ ಮನೆಯನ್ನ ಕಟ್ಟಿ ಪೂರ್ತಿಗೊಳಿಸೋದಕ್ಕಾಗಿ ದೇವರು ನಿಮಗೆ ಕೃಪೆ ಕೊಡುತ್ತಿದ್ದಾನೆ. I see the Lord is opening the door and the finance is going to come. ಹಣಕಾಸಿನ ವಿಷಯದಲ್ಲಿ ದೇವರು ಒಂದು ನೂತನ ಬಾಗಿಲನ್ನು ತೆರೀತಾ ಇದ್ದಾನೆ. ನಿಮ್ಮ ಜೀವನದಲ್ಲಿ ಹಣವು ಬರುತ್ತಾ ಇದೆ ಈಗಲೇ. God is going to build your home. ದೇವರು ನಿಮ್ಮ ಮನೆಯನ್ನು ಕಟ್ಟುವಂತನಾಗಿದ್ದಾನೆ. Oh, in Jesus' name. ಯೇಸುವಿನ ನಾಮದಲ್ಲಿ. Father, I pray that stretch forth your hand and bless each one of them, O God. ತಂದೆಯೇ, ನಿನ್ನ ಹಸ್ತವನ್ನು ಚಾಚಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವರೇ. Lord, you are the Lord and Savior of our life. ಕರ್ತನೇ, ನೀನೇ ನಮ್ಮ ಜೀವಿತದ ರಕ್ಷಕನು, ಕರ್ತನಾಗಿದ್ದೀಯಾ. Bless all of them who are watching this program. ಈ ಕಾರ್ಯಕ್ರಮ ವೀಕ್ಷಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.